ಒಂದು ಕುಟುಂಬ, ಅದು ಎಂಥ ಕುಟುಂಬ? ಭಾರತದಲ್ಲಿ ಒಂದು ಕಾಲದಲ್ಲಿ ಪ್ರಧಾನಮಂತ್ರಿಯಾಗಿ ಮೆರೆದ ಎಚ್.ಡಿ. ದೇವೇಗೌಡರ ಕುಟುಂಬ. ಎಚ್.ಡಿ. ದೇವೇಗೌಡ, ಅವರ ಮಗ ಎಚ್.ಡಿ. ಕುಮಾರಸ್ವಾಮಿ, ಇನ್ನೊಬ್ಬ ಮಗ ಎಚ್.ಡಿ. ರೇವಣ್ಣ. ಹೀಗೆ ಎಚ್.ಡಿ.ಕೆ ಕುಟುಂಬ ಅಂದ್ರೆ ಅದು ಕರ್ನಾಟಕದಲ್ಲಿ ಒಂದು ದೊಡ್ಡ ಹೆಸರು. ಜನತಾದಳ ಅನ್ನೋ ಒಂದು ಪಕ್ಷವನ್ನೇ ಸ್ಥಾಪನೆ ಮಾಡಿ ಇಡೀ ಭಾರತದಲ್ಲಿ ಅದನ್ನು ಬೆಳೆಸಿದ ಕೀರ್ತಿ ಸಹ ಈ ಒಂದು ಎಚ್.ಡಿ. ದೇವೇಗೌಡರಿಗೆ ಸಲ್ಲುತ್ತೆ. ಜನತಾ ಪಕ್ಷ ಜನತಾ ದಳವಾಗಿ ಒಡೆದು ಹೋದಾಗ ಎಚ್.ಡಿ. ದೇವೇಗೌಡರು ತಮ್ಮ ಒಂದು ದಳದ ಹೆಸರನ್ನ ಜಾತ್ಯತೀತ ಜನತಾ ದಳ ಅನ್ನೋ ಒಂದು ಹೆಸರಿನಿಂದ ಮುನ್ನಡೆಸಿದ್ರು. ಈಗ ಯಾಕೆ ಇವೆಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀವಿ ಅಂದ್ರೆ, ಇದೇ ಎಚ್.ಡಿ. ದೇವೇಗೌಡರ ಮೊಮ್ಮಗ ಪ್ರಜ್ವಲ್ ರೇವಣ್ಣ ಇವತ್ತು ಇಡೀ ಕರ್ನಾಟಕದಲ್ಲಿ, ಬರೀ ಕರ್ನಾಟಕದಲ್ಲೆಲ್ಲ ಇಡೀ ಭಾರತದಲ್ಲಿ ಒಂದು ದೊಡ್ಡ ಅಲ್ಲ ಕುಖ್ಯಾತ ಹೆಸರಾಗಿ ಹೊರಹೊಮ್ಮಿದ್ದಾನೆ. ಯಾರು ಊಹಿಸದಂತಹ ಒಂದು ಸ್ಕ್ಯಾಂಡಲ್ ಅನ್ನ ಎಚ್.ಡಿ. ರೇವಣ್ಣ ಮಾಡಿದ್ದಾನೆ. ಅದು ಎಂಥ ಸ್ಕ್ಯಾಂಡಲ್ ಅಂದ್ರೆ, ಅದನ್ನ ಆ ಒಂದು ಪ್ರಕರಣವನ್ನ, ಆ ಒಂದು ಸ್ಕ್ಯಾಂಡಲ್ ನ ಕೇಳಿದ ದೊಡ್ಡವರೆಲ್ಲ ನಡ್ಗೋಗ್ಬಿಟ್ಟಿದ್ದಾರೆ. ಅಂದ್ರೆ ಹೀಗೂ ಉಂಟೆ ಅಂತ ಒಂದು ಟಿವಿನಲ್ಲಿ ಪ್ರೋಗ್ರಾಮ್ ಬರ್ತಿತ್ತಲ್ಲ, ಹಾಗೆ ಇಷ್ಟೊಂದು ಇಂಥ ದೊಡ್ಡ ಕರ್ಮಕಾಂಡವನ್ನ ಮಾಡೋದಕ್ಕೆ ಸಾಧ್ಯನಾ ಅನ್ನೋ ಒಂದು ಪ್ರಶ್ನೆ ಈ ಒಂದು ಸ್ಕ್ಯಾಂಡಲ್ ನ ನೋಡಿದ್ರೆ ನಮಗೆ ಪ್ರಶ್ನೆ ಮೂಡುತ್ತೆ. ಏನಿದು ಸ್ಕ್ಯಾಂಡಲ್? ಈ ಲೈಂಗಿಕ ಹಗರಣದ ಮುಖ್ಯವಾದ ಸಂಗತಿ ಏನು? ಯಾರು ಇದರ ರೂವಾರಿ ಅಂತ ನೋಡೋದಾದ್ರೆ, ಇದರ ಮೂಲ ಎಚ್.ಡಿ. ರೇವಣ್ಣ ಅವರ ಮಗ ಎಚ್.ಡಿ. ಪ್ರಜ್ವಲ್. ಹೌದು, ಎಚ್.ಡಿ. ಪ್ರಜ್ವಲ್ ಬರೀ ಒಬ್ಬ ಮಂತ್ರಿಯ ಮಗ ಅಲ್ಲ, ಸ್ವತಃ ಸಂಸದ. ಹೌದು, ಭಾರತದ 140 ಕೋಟಿ ಜನರ ಆಶೋತ್ತರಗಳನ್ನ ರೂಪಿಸುವಂತಹ ಸಂಸತ್ತಿನ ಒಂದು ಭಾಗವಾಗಿ ಇರೋ ಒಬ್ಬ ಸಂಸದ ಎಚ್.ಡಿ. ರೇವಣ್ಣ. ಇವತ್ತು ಎಚ್.ಡಿ. ರೇವಣ್ಣ ಮಾಡಿರೋ ಒಂದು ಕರ್ಮಕಾಂಡನ ಕೇಳಿದ್ರೆ ಪ್ರತಿಯೊಬ್ಬರು ಮೈ ಜುಮ್ಮನ್ನುತ್ತೆ. ಏನಿದು ಕರ್ಮಕಾಂಡ? ಎಚ್.ಡಿ. ರೇವಣ್ಣ ಮಾಡಿದನಂತೆ ಅಲ್ಲ ಅಂದ್ರೆ ಬರೀ ಅತ್ಯಾಚಾರವಲ್ಲ, ಇದೊಂದು ಸಾಮೂಹಿಕ ಅತ್ಯಾಚಾರ ಅಂತ ರಾಹುಲ್ ಗಾಂಧಿ ಅವರು ಹೇಳ್ತಾರೆ. ಯಾಕೆ ಗೊತ್ತಾ? ಎಚ್.ಡಿ. ರೇವಣ್ಣ ಮಾಡಿದ ಒಂದು ಲೈಂಗಿಕ ಹಗರಣದಲ್ಲಿ ಬರೋಬ್ಬರಿ 2000 ಮಹಿಳೆಯರ ಹೆಸರಿದೆ ಮತ್ತು ಅವರು ಅದರಲ್ಲಿ ಸಂತ್ರಸ್ತೆಯರಾಗಿದ್ದಾರೆ ಅನ್ನೋ ಒಂದು ವಿಷಯ ಕೇಳಿದ್ರೆ ಪ್ರತಿಯೊಬ್ರು ದಿಗಿಲಿನಿಂದ ಬೆಚ್ಚಿ ಬೀಳ್ತಾರೆ. ಈ ಹಗರಣದ ಮೂಲ ಅಂದ್ರೆ, ಈ ಒಂದು ಲೈಂಗಿಕ ಹಗರಣದ ಮೂಲವನ್ನು ಕೆದಕ್ತಾ ಹೋದ್ರೆ ನಾವು ವರ್ಷದ ಹಿಂದೆ ಹೋಗ್ಬೇಕಾಗುತ್ತೆ. ಈ ಅಂದ್ರೆ ಲೈಂಗಿಕ ಹಗರಣ ಬಯಲಾಗಿ ಈಗ 1 ವಾರ ಆಗಿದ್ರು, ಇದು ಹಲವಾರು ವರ್ಷಗಳಿಂದ ಇರೋ ಒಂದು ಅಂದ್ರೆ ಮಾಡ್ತಾನೆ ಬರ್ತಿರೋ ಒಂದು ಅತ್ಯಾಚಾರ ಅಂತ ಅವರ ಮನೆಯವರೇ, ಸ್ವತಃ ಎಚ್.ಡಿ. ರೇವಣ್ಣ ಅವರೇ ಒಂದು ಉತ್ತರದಲ್ಲಿ ಪರೋಕ್ಷವಾಗಿ ಒಪ್ಕೊಂಡಿದ್ದಾರೆ. ಅಂದ್ರೆ ಈ ಒಂದು ಹಗರಣ ಬಯಲಾದಾಗ ಮೊನ್ನೆ ಎಚ್.ಡಿ. ರೇವಣ್ಣ ಅವರು ಹೇಳ್ತಾರೆ, ಇದು ಈಗಿಂದಲ್ಲ, ಹಳೆ ವಿಡಿಯೋ. ಅಂದ್ರೆ ಏನರ್ಥ? ಹಿಂದೆ ಎಲ್ಲರಿಗೂ ಗೊತ್ತಿದ್ದ ಒಂದು ಸಂಗತಿ ಅಂತ. ಅಂದ್ರೆ ಈ ಒಂದು ವಿಡಿಯೋದಲ್ಲಿ, ಅಂದ್ರೆ ಈ ಪೆಂಡ್ರೈವ್ನಲ್ಲಿರೋ 100,000 ಯುವತಿಯರ ಜೊತೆ ಲೈಂಗಿಕ ಶೋಷಣೆಯನ್ನು ಮಾಡಿದ ಎಚ್.ಡಿ. ರೇವಣ್ಣ ಅವರ ಈ ಬಿಡುಗಡೆಯಾಗಿರೋ ಈಗ ಒಂದು ಸದ್ದು ಮಾಡ್ತಿರೋ ವಿಡಿಯೋ ಈಗಿಂದಲ್ಲ, ವರ್ಷಗಳ ಹಿಂದಿನದು. ಅಂದ್ರೆ ಆಗಲೇ ಇದು ಸೋರಿಕೆ ಆಗೋದ್ರಲ್ಲಿತ್ತು. ವರ್ಷದ ಹಿಂದೆನೆ ಈ ವಿಡಿಯೋ ಮಾಧ್ಯಮಗಳಿಗೆ ಸೋರಿಕೆ ಆಗೋದ್ರಲ್ಲಿತ್ತು. ಆದ್ರೆ ಆಗ ಇದೇ ಎಚ್.ಡಿ. ರೇವಣ್ಣ ಕೋರ್ಟಿಗೆ ಹೋಗಿ ಇದರ ವಿರುದ್ಧ ತಡೆಯಾಜ್ಞೆ ತಗೊಳ್ತಾರೆ. ಅಂದ್ರೆ ಯಾರು ಇದನ್ನ ಪ್ರಸಾರ ಮಾಡಬಾರ್ದು ಅನ್ನೋ ಒಂದು ತಡೆಯಾಜ್ಞೆನ ಇವರು ಪಡ್ಕೊಳ್ತಾರೆ. ಹಾಗಾಗಿನೇ ಈ ವಿಡಿಯೋ ಅಲ್ಲಿಗೆ ನಿಂತ್ಕೊಂಡಿರುತ್ತೆ. ಈ ವಿಡಿಯೋ ಹಾಗಾದ್ರೆ ಈಗ ಬಯಲಾಗಿದ್ದು ಹೇಗೆ? ಅದು ಸರಿಯಾಗಿ ಚುನಾವಣೆಯ ಸಮಯದಲ್ಲಿ ಭಾರತದ ಭವಿಷ್ಯವನ್ನೇ ಈಗ ಒಂದು ನಿರ್ಧರಿಸುವಂತ 2024 ಲೋಕಸಭಾ ಚುನಾವಣೆಯ ಪ್ರಮುಖ ಘಟ್ಟದಲ್ಲೇ ಈ ಒಂದು ವಿಡಿಯೋ ಬಿಡುಗಡೆಯಾಗೋದಕ್ಕೆ ಕಾರಣ ಏನು? ಬಿಡುಗಡೆ ಮಾಡಿದ್ ಯಾರು? ಯಾಕಾಗಿ ಬಿಡುಗಡೆ ಮಾಡಿದ್ರು ಅನ್ನೋದನ್ನ ನೋಡಿದ್ರೆ, ಇದರ ಹಿಂದೆ ನಮಗೆ ಇದೇ ಎಚ್.ಡಿ. ರೇವಣ್ಣ ಅವರ ಮಾಜಿ ಡ್ರೈವರ್ ಕಾರ್ತಿಕ್ ಕಾಣಿಸ್ಕೊಳ್ತಾರೆ. ಕಾರ್ತಿಕ್ ಕಳೆದ 15 ವರ್ಷಗಳಿಂದ ಎಚ್.ಡಿ. ರೇವಣ್ಣ ಅವರ ಹತ್ರ ಅವರ ಮನೆಯ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಾರೆ. ಹೀಗೆ ಕೆಲಸ ಮಾಡ್ತಿರೋ ಕಾರ್ತಿಕ್ ಎಚ್.ಡಿ. ರೇವಣ್ಣ ಅವರ ಪ್ರತಿಯೊಂದು ಒಳ ಹೊರಗನ್ನ ಬಲ್ಲವರಾಗಿರ್ತಾರೆ. ನೀವು ಯಾವುದೇ ಒಂದು ಪ್ರಕರಣ ತಗೊಳ್ಳಿ, ಯಾವುದೇ ಒಂದು ರಹಸ್ಯವಾದ ಒಂದು ಸನ್ನಿವೇಶಗಳನ್ನ, ಹೊರಗಡೆ ಬಂದಿರೋ ಲೀಕ್ ಆಗಿರುವಂತಹ ಒಂದು ಸನ್ನಿವೇಶಗಳನ್ನ ತಗೊಳ್ಳಿ, ಅದಕ್ಕೆ ಮೂಲ ಕಾರಣ ಇಲ್ಲ ಅಡಿಗೆ ಭಟ್ಟಾಗಿರ್ತಾನೆ, ಇಲ್ಲ ಡ್ರೈವರ್ ಆಗಿರ್ತಾರೆ. ಇಲ್ಲಿ ನಾವು ಅವ್ರನ್ನ ಒಂದು ಅವಮಾನ ಮಾಡೋದಕ್ಕಾಗ್ಲಿ ಅಥವಾ ಅವರ ಮೇಲೆ ಗೂಬೆ ಕೂರಿಸೋದಕ್ಕಾಗ್ಲಿ ಈ ತರ ಹೇಳ್ತಾ ಇಲ್ಲ. ಇಲ್ಲಿ ಡ್ರೈವರ್ ಕಾರ್ತಿಕ್, ಎಚ್.ಡಿ. ರೇವಣ್ಣ ಅವರ ಮಾಜಿ ಡ್ರೈವರ್ ಕಾರ್ತಿಕ್
ಈ ಒಂದು ಎಚ್ ಡಿ ರೇವಣ್ಣ ಅವರ ಒಂದು ಕರ್ಮಕಾಂಡ ಇದೆ, ಲೈಂಗಿಕ ಹಗರಣದ ಸಾವಿರಾರು ವಿಡಿಯೋಗಳಿರುವಂತಹ ಒಂದು ಏನು ವಿಡಿಯೋಗಳಿದಾವೆ, ಅದನ್ನ ಹೊಂದಿರತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದ. ಇದನ್ನ ಅವನೇ ಸ್ವತಃ ಒಪ್ಕೊಂಡಿದ್ದಾನೆ ಕಾರ್ತಿಕ್. ಅವನು ಹೇಳಿರೋ ಪ್ರಕಾರ ಈ ಒಂದು ವಿಡಿಯೋ ದ ಪೆನ್ ಡ್ರೈವ್ ಅವನ ಹತ್ರ ಇತ್ತು. ಯಾವಾಗ ಎಚ್ ಡಿ ರೇವಣ್ಣ ಅವರಿಗೂ ಮತ್ತು ಈ ಕಾರ್ತಿಕ್ಗೂ ಕೆಲವೊಂದು ವಿಷಯದಲ್ಲಿ ಘರ್ಷಣೆ ನಡೀತು. ಏನದು ವಿಷಯ ಅಂತ ಅವರ ಬಾಯಿಂದ ಕೇಳೋದಾದ್ರೆ, ಕಾರ್ತಿಕ್ ನ ಜಮೀನನ್ನ ಎಚ್ ಡಿ ರೇವಣ್ಣ ಅವರು ತಮ್ಮ ಹೆಸರಿಗೆ ಬರ್ಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟಿದ್ರು ಮತ್ತು ಈ ಒಂದು ಜಮೀನಿನ ವಿಷಯವಾಗಿ ಕಾರ್ತಿಕ್ ಮತ್ತು ಅವನ ಹೆಂಡತಿಯ ಮೇಲೆ ರೇವಣ್ಣ ಕುಟುಂಬ ಹಲ್ಲೆ ಸಹ ನಡೆಸಿತ್ತು ಅಂತ ಆರೋಪಿಸಿ ಕಾರ್ತಿಕ್ ಅವರ ಮನೆ ಕೆಲಸ ಬಿಟ್ಟು ಹೊರಗಡೆ ಬಂದಿದ್ರು. ಆಗ ಅವರು ನ್ಯಾಯಕ್ಕಾಗಿ ಕಾಂಗ್ರೆಸ್ನ ಕೆಲ ಮುಖಂಡರನ್ನ ಭೇಟಿಯಾಗಿದ್ದೆ ಅಂತಾನು ಹೇಳಿದ್ರು. ಆದ್ರೆ ಅಲ್ಲಿ ಅವರಿಗೆ ಸರಿಯಾದ ಒಂದು ಸಪೋರ್ಟ್ ಸಿಗದೇ ಇದ್ದಾಗ ಅವರು ಹೋಗಿದ್ದು ದೇವರಾಜೇಗೌಡ ಅನ್ನೋ ಹಾಸನದ ಬಿಜೆಪಿ ಮುಖಂಡ ಬಳಿ. ಹೀಗೆ ದೇವರಾಜೇಗೌಡರ ಹತ್ರ ಕಾರ್ತಿಕ್ ಹೋದಾಗ ದೇವರಾಜೇಗೌಡರು ಅವರು ವಕೀಲರು ಆಗಿರೋದ್ರಿಂದ ಅವರು ಇವನಿಗೆ ನ್ಯಾಯ ಕೊಡಿಸೋ ಒಂದು ಭರವಸೆನ ನೀಡಿದ್ರು. ಅದೇ ಸಮಯದಲ್ಲಿ ಕಾರ್ತಿಕ್ ತನ್ನ ಬಳಿ ಇದ್ದ ಈ ಒಂದು ಲೈಂಗಿಕ ಹಗರಣದ ಪೆನ್ ಡ್ರೈವ್ ಏನಿದೆ ಅವರಿಗೆ ನೀಡಿದ್ದ ಮತ್ತು ಇದನ್ನು ನೀವು ಯಾವ ತರ ಉಪಯೋಗಿಸ್ತೀರ ನೋಡಿ ಅಂತ ಹೇಳಿದ್ದ. ಆಗ ದೇವರಾಜೇಗೌಡರು ಅದನ್ನು ನಾನು ಯಾವುದೇ ಒಂದು ದುರುಪಯೋಗ ಮಾಡ್ಕೊಳ್ಳಲ್ಲ ಅನ್ನೋ ಒಂದು ಮಾತವನಿಗೆ ಕೊಟ್ಟು ಕಳಿಸಿದ್ರು. ಆದ್ರೆ ಇದಾಗಿ ಕೆಲವೇ ದಿನಗಳಲ್ಲಿ ಸರಿಯಾಗಿ ಚುನಾವಣೆಯ ನಟ್ಟ ನಡುವಿನಲ್ಲಿ ಈ ಒಂದು ಪೆನ್ ಡ್ರೈವ್ ನೂರಾರು ಪೆನ್ ಡ್ರೈವ್ಗಳಾಗಿ ಹಾಸನದ ಮೂಲೆ ಮೂಲೆಗಳಲ್ಲೂ ಹರಿದಾಡ್ಬಿಡ್ತು. ಯಾವ ಮೂಲೆಯಲ್ಲಿ ನೋಡಿದ್ರು ಈ ಪೆನ್ ಡ್ರೈವ್ ಕಸದಂತೆ ಬಿದ್ದಿತ್ತು ಮತ್ತು ಎಲ್ಲರ ಕೈಗೂ ಸೇರ್ಕೊಂಡ್ಬಿಡ್ತು. ಸಾಮಾಜಿಕ ಮಾಧ್ಯಮಗಳಲ್ಲಿ ಈ ಒಂದು ವಿಡಿಯೋದಲ್ಲಿರೋ ಫೋಟೋಗಳು, ಲೈಂಗಿಕ ಹಗರಣದ ವಿಡಿಯೋಗಳು ಹರಿದಾಡಿದ್ವು. ಇದರಿಂದ ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಆಳುವ ಪಕ್ಷ ಅಷ್ಟೇ ಅಲ್ಲ, ವಿರೋಧ ಪಕ್ಷವಾದ ಬಿಜೆಪಿ ಕೂಡ ಬೆಚ್ಚಿ ಬಿದ್ದಿತ್ತು. ಯಾಕೆಂದ್ರೆ ಜನತಾದಳದೊಂದಿಗೆ ಬಿಜೆಪಿ ಒಂದು ಅಲಯನ್ಸ್ ಮಾಡಿಕೊಂಡು ರೇವಣ್ಣ ಅವರಿಗೆ, ಅಂದ್ರೆ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಈಗ ಅದಕ್ಕೆ ಎಲ್ಲಿಲ್ಲದ ಇರಿಸಿ ಮುರುಸು ಶುರುವಾಗ್ಬಿಟ್ಟಿತ್ತು. ಯಾಕೆಂದ್ರೆ ಈ ಒಂದು ಲೈಂಗಿಕ ಹಗರಣದ ಒಂದು ಇದು ಎಷ್ಟರ ಮಟ್ಟಿಗೆ ಇಡೀ ದೇಶದಲ್ಲಿ ಹಬ್ಬ ಬಿಟ್ಟಿದ್ದು ಅಂದ್ರೆ, ಎಲ್ಲಿ ನೋಡಿದ್ರು ಅಂದ್ರೆ ಇದು ಬರೀ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಉತ್ತರ ಭಾರತ ಸೇರಿದಂತೆ ಎಲ್ಲಾ ಕಡೆಗಳು ಚುನಾವಣೆಯ ಒಂದು ಅಸ್ತ್ರವಾಗಿ ಕಾಂಗ್ರೆಸ್ ಸಿಕ್ಕಿಬಿಟ್ಟಿತ್ತು. ಹಾಗಾಗಿನೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಮೊದಲಾದವರು ಈ ಒಂದು ಪ್ರಜ್ವಲ್ ರೇವಣ್ಣ ಮಾಡಿದ ಒಂದು ಕುಕೃತ್ಯವನ್ನ ಬಿಜೆಪಿ ಅದ್ಯಾಕ್ ಸಹಿಸಿಕೊಳ್ತಾ ಇದೆ, ಅವರ ಪರವಾಗಿ ಪ್ರಧಾನಿ ಮೋದಿ ಅವರು ಅದ್ಯಾಕ್ ಪ್ರಚಾರ ಮಾಡಿದ್ರು, ಅವರಿಗೆ ಈ ಮೊದಲೇ ಈ ವಿಷಯ ಗೊತ್ತಿತ್ತಲ್ವಾ, ಅದ್ಯಾಕ್ ಅವರ ಪರವಾಗಿ ಪ್ರಚಾರ ಮಾಡಿದ್ರು ಅಂತ ಕೇಳೋಕ್ ಶುರು ಮಾಡಿದ್ರು. ಹೀಗೆ ಕೇಳೋದ್ರಲ್ಲಿ ಕರ್ನಾಟಕದ ಆಮ್ ಆದ್ಮಿ ಪಕ್ಷದ ಅಧ್ಯಕ್ಷ ಮುಖ್ಯಮಂತ್ರಿ ಚಂದ್ರು ಅವರು ಕೂಡ ಸೇರ್ಕೊಳ್ತಾರೆ. ಪ್ರಕಾಶ್ ರೈ ಕೂಡ ಈ ಒಂದು ವಿಷಯವಾಗಿ ತಮ್ಮ ಧ್ವನಿಯನ್ನ ಎತ್ತಾರೆ. ಹೀಗೆ ಪ್ರತಿಯೊಂದು ಕಡೆಯಿಂದಲೂ ಅಂದ್ರೆ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಸಿಗಾಕೊಳ್ತಾ ಹೋಗ್ತಾರೆ. ಬರೀ ಪ್ರಜ್ವಲ್ ರೇವಣ್ಣ ಅವರಿಗೆ ಮಾತ್ರವಲ್ಲ, ಅವರ ತಂದೆ ಎಚ್ ಡಿ ರೇವಣ್ಣ ಅವರು ಸಹ ಈ ಒಂದು ಲೈಂಗಿಕ ಹಗರಣದ ಆರೋಪಿಯಾಗಿ ಈಗ ಬೆಳಕಿಗೆ ಬರ್ತಾ ಇದ್ದಾರೆ. ಅವರ ಮೇಲೂ ಸಹ ಅಪಹರಣ ಮತ್ತು ಲೈಂಗಿಕ ಒಂದು ದುರ್ಬಳಕೆಯ ಒಂದು ಕೇಸ್, ಎರಡು ಒಂದು ಪ್ರಕರಣಗಳು ದಾಖಲಾಗಿವೆ. ಅವರ ಮೇಲೆ ಅವರ ಒಂದು ಮನೆಯಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ಮಹಿಳೆ, 6 ವರ್ಷದಿಂದ ಕೆಲಸ ಮಾಡ್ತಿದ್ದ ಮನೆ ಕೆಲಸ ಮಾಡ್ತಿದ್ದ ಮಹಿಳೆಯನ್ನ ಈಗ 23ನೇ ತಾರೀಕಿನಂದು ಸುರೇಶ್ ಬಾಬು ಅನ್ನೋ ವ್ಯಕ್ತಿ ಅವರ ಊರಿಂದ ಕರ್ಕೊಂಡು ಬಂದು 26ವರೆಗೆ ಏನು ಭವಾನಿ ರೇವಣ್ಣ ಅವರು ಹೇಳಿದ್ದಾರೆ ಅಂತ ಕರ್ಕೊಂಡ್ ಬಂದು ಅವ್ರನ್ನ ಹೆದರಿಸಿ ಮತ್ತೆ 26ಕ್ಕೆ ಬಿಟ್ಟು ಹೋಗಿದ್ರು. ಮತ್ತೆ 29ಕ್ಕೆ ಆ ಮಹಿಳೆಯನ್ನ ಮತ್ತೆ ಈ ಸುರೇಶ್ ಬಾಬು ಕರ್ಕೊಂಡು ಹೋಗ್ತಾರೆ, ಎಲ್ಲಿ ಎಚ್ ಡಿ ರೇವಣ್ಣ ಅವರ ಹತ್ರ. ಆ ಮಧ್ಯೆ ಆ ಒಂದು ಮಹಿಳೆಯ ಮಗನಿಗೆ ತಮ್ಮ ತಾಯಿಯ ಲೈಂಗಿಕ ದೃಶ್ಯಗಳಿರುವ ವಿಡಿಯೋ ಸಿಗುತ್ತೆ ಮತ್ತು ಅವ್ರ ತಾಯಿಯು ನಾಪತ್ತೆಯಾಗಿರ್ತಾರೆ. ಹೀಗಾಗಿ ಅವನು ನಮ್ಮ ತಾಯಿಯನ್ನ ಸುರೇಶ್ ಬಾಬು ಮತ್ತು ಎಚ್ ಡಿ ರೇವಣ್ಣ ಅವರು ಸೇರ್ಕೊಂಡು ಕಿಡ್ನಾಪ್ ಮಾಡಿದ್ದಾರೆ ಮತ್ತು ಅವರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅಂತ ಕಂಪ್ಲೇಂಟ್ ಕೊಡ್ತಾರೆ. ಹೀಗಾಗಿ ಈಗ ಎಚ್ ಡಿ ರೇವಣ್ಣ ಅವರ ಮೇಲೆಯೂ ಸಹ ಇದೊಂದು ಲೈಂಗಿಕ ಒಂದು ದೌರ್ಜನ್ಯದ ಒಂದು ಪ್ರಕರಣ ದಾಖಲಾಗುತ್ತೆ. ಈ ಒಂದು ಪ್ರಕರಣದಲ್ಲಿ ಅವರ ಮೇಲೆ ನಾನ್ ಬೇಲೇಬಲ್ ಪ್ರಕರಣ ಆಗಿರೋದ್ರಿಂದ ಅವರಿಗೆ ಒಂದು ಬೇಲ್ ಸಿಗದೆ ಇರಂಗೆ ನ್ಯಾಯಾಲಯದಲ್ಲಿ ಏನು ಸರ್ಕಾರದ ಪರ ವಕೀಲರು ವಾದ ಮಾಡ್ತಾರೆ. ಒಂದು ಕಡೆ ಇದು ನಡೆದಿದ್ರೆ, ಇನ್ನೊಂದು ಕಡೆ ಈ ಒಂದು ಏನು ಪ್ರಜ್ವಲ್ ರೇವಣ್ಣ ಅವರು ಮಾಡಿದ ಒಂದು ಕರ್ಮಕಾಂಡವನ್ನ ಕಂಡು ಬೆಚ್ಚಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಅವರು ಸರ್ಕಾರಕ್ಕೆ ಒಂದು ಪತ್ರನ ಬರೀತಾರೆ ಮತ್ತು ಹಾಗಾಗಿ ಸರ್ಕಾರ SIT ಘಟಕವನ್ನ ನೇಮಕ ಮಾಡುತ್ತೆ. ಆ ಘಟಕದಲ್ಲಿ ಏನ್ ಮಾಡ್ತಾರೆ, ಸರ್ಕಾರ BK ಸಿಂಗ್ ಅನ್ನೋ ಒಬ್ಬ ಮುಖ್ಯಸ್ಥನ ಅಡಿಯಲ್ಲಿ ಈ ಒಂದು ಘಟಕವನ್ನ ಮಾಡಿ ಆ ಒಂದು ಘಟಕದ ಮೂಲಕ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದು ತನಿಖೆಯನ್ನ ನಡೆಸೋದಕ್ಕೆ ಶುರು ಮಾಡುತ್ತೆ. ಈ ಮಧ್ಯೆ 26ನೇ ತಾರೀಕು ಎಲೆಕ್ಷನ್
ನಡೆದ ಮರುದಿನವೇ 27ನೇ ತಾರೀಕು ಪ್ರಜ್ವಲ್ ರೇವಣ್ಣ ಭಾರತ ಬಿಟ್ಟು ಜರ್ಮನಿಗೆ ಹಾರೋಗಿರ್ತಾರೆ. ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲಿ HD ರೇವಣ್ಣ ಮಗ ಪ್ರಜ್ವಲ್ ರೇವಣ್ಣ ಇದಾರೆ ಅನ್ನೋ ಮಾಹಿತಿ SIT ಘಟಕಕ್ಕೆ ಸಿಗುತ್ತೆ. ಅವ್ರು ಎಲ್ಲೇ ಇರ್ಲಿ ತಕ್ಷಣ ವಿಚಾರಣೆಗೆ ಹಾಜರಾಗುವ ಹಾಗೆ SIT ಘಟಕ ಏನ್ ಮಾಡುತ್ತೆ, ಒಂದು ನೋಟಿಸ್ ಅನ್ನ ಅವರ ಮನೆಗೆ ಹಚ್ಚುತ್ತೆ, ಅವರಿಗೆ ಕಳಿಸುತ್ತೆ. ಆದ್ರೆ ಆ ಒಂದು ನೋಟಿಸ್ಗೆ ಪ್ರಜ್ವಲ್ ರೇವಣ್ಣ ಅವರಿಂದ ಯಾವುದೇ ಉತ್ತರ ಬರಲ್ಲ. ಆಗ SIT ಘಟಕ ಮತ್ತೊಂದು ನೋಟಿಸ್ ಅನ್ನ ಅವರಿಗೆ ನೀಡುತ್ತೆ. ಆ ಸಮಯದಲ್ಲಿ ಪ್ರಜ್ವಲ್ ರೇವಣ್ಣ ಏನ್ ಮಾಡ್ತಾರೆ, ತಾವು ಎಲ್ಲಿದಾರೋ ಅಂದ್ರೆ ಜರ್ಮನಿಯ ಫ್ರಾಂಕ್ಫರ್ಟ್ ನಿಂದ ತಮ್ಮ ವಕೀಲರ ಮೂಲಕ ಇಲ್ಲಿನ SIT ಘಟಕದ ಒಂದು ಅಧಿಕಾರಿಗೆ ನನಗೆ 6 ದಿನಗಳ ಕಾಲಾವಕಾಶ ಬೇಕು ಅಂತ ಒಂದು ವಿಷಯ ತಿಳಿಸ್ತಾರೆ. ಆದ್ರೆ ಅದನ್ನ ಗೃಹ ಮಂತ್ರಿ ಪರಮೇಶ್ವರ್ ಅವರು ಒಪ್ಕೊಳ್ಳೋದಿಲ್ಲ. ಅಷ್ಟೊಂದು ಕಾಲಾವಕಾಶ ನಾವು ನೀಡೋದಕ್ಕೆ ಆಗಲ್ಲ, ಏನಿದ್ರು ತಕ್ಷಣವೇ ಬಂದು ಸರೆಂಡರ್ ಆಗ್ಬೇಕು, ಇಲ್ಲದೆ ಇದ್ರೆ ನಾವು ಕ್ರಮ ಜರುಗಿಸ್ತೀವಿ, ನಾವು ಅವ್ರನ್ನ ಅರೆಸ್ಟ್ ಮಾಡ್ಲೇಬೇಕಾಗುತ್ತೆ ಅನ್ನೋ ಒಂದು ವಿಷಯವನ್ನ ಪರಮೇಶ್ವರ್ ಅವ್ರು ಹೇಳ್ತಾರೆ. ಹೀಗೆ ಹೇಳಿದಾಗ ಅದನ್ನ ಕೇಳಿಸ್ಕೊಳ್ಳೋದಕ್ಕೆ ಪ್ರಜ್ವಲ್ ರೇವಣ್ಣ ಇಲ್ಲಿರಲ್ಲ ಮತ್ತು ಅವರು ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲೂ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಅವರು ಮ್ಯೂನಿಚ್ಗೆ ಹೋದ್ರು ಅಥವಾ ಕೆಲವೊಂದು ವಾಹಿನಿಗಳು ಹೇಳೋ ಪ್ರಕಾರ ದುಬೈಗೆ ಬಂದ್ರು ಅನ್ನೋದು ಸ್ವತಃ ಸರ್ಕಾರಕ್ಕೆ ಗೊತ್ತಿರಲ್ಲ. ಹಾಗಾಗಿ ಸರ್ಕಾರ ಪ್ರಜ್ವಲ್ ರೇವಣ್ಣ ಕಂಡ ತಕ್ಷಣ ಬಂಧಿಸೋ ತರ ಒಂದು ಲುಕ್ಔಟ್ ನೋಟಿಸ್ ನ ಜಾರಿಗೊಳಿಸುತ್ತೆ. ಲುಕ್ಔಟ್ ನೋಟಿಸ್ ಬರೀ ದೇಶದಲ್ಲಿ ಮಾತ್ರ ಅದು ಒಂದು ಕಾರ್ಯನಿರ್ವಹಿಸೋದ್ರಿಂದ, ಪ್ರಜ್ವಲ್ ರೇವಣ್ಣ ದೇಶದ ಹೊರಗಡೆ ಇರೋದ್ರಿಂದ ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡಿದ್ರೆ, ಲುಕ್ಔಟ್ ನೋಟಿಸ್ ಬರೀ ನಮ್ಮ ದೇಶದಷ್ಟೇ ಒಂದು ಕಾರ್ಯನಿರ್ವಹಿಸೋದ್ರಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಹಿಡಿಬೇಕಾದ್ರೆ ಒಂದು ರೆಡ್ ಕಾರ್ನರ್ ನೋಟಿಸ್ ಹೊರಡಿಸಬೇಕಾಗಬಹುದು ಅನ್ನೋದು SIT ಗೆ ಗೊತ್ತಾಗುತ್ತೆ. ಹಾಗಾಗಿ SIT ಕೇಂದ್ರ ಸರ್ಕಾರಕ್ಕೆ ರೆಡ್ ಕಾರ್ನರ್ ನೋಟಿಸ್ ಅಥವಾ ಗ್ರೀನ್ ಕಾರ್ನರ್ ನೋಟಿಸ್ ನ ಹೊರಡಿಸೋದಕ್ಕೆ ಕೇಳ್ಕೊಳ್ಳುತ್ತೆ. HD ರೇವಣ್ಣ ತಮ್ಮ ರಾಜತಾಂತ್ರಿಕ ಪಾಸ್ಪೋರ್ಟ್ ನ ಬಳಸಿ ಅವರು ವಿದೇಶಕ್ಕೆ ಹೋಗಿರೋದ್ರಿಂದ ಅವರಿಗೆ ವೀಸಾದ ಅಗತ್ಯ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಹಾಗಾಗಿ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನ ರದ್ದು ಮಾಡಿದ್ರೆ ಆಗ ಪ್ರಜ್ವಲ್ ರೇವಣ್ಣ ಅವರ ಒಂದು ಪಾಸ್ಪೋರ್ಟ್ ರದ್ದಾಗುತ್ತೆ ಹಾಗೂ ವೀಸಾ ಅನಿವಾರ್ಯವಾಗುತ್ತೆ. ಆಗ ಅವರು ದೇಶಕ್ಕೆ ಅನಿವಾರ್ಯವಾಗಿ ವಾಪಸ್ ಬರಬೇಕಾಗುತ್ತೆ ಅನ್ನೋ ಒಂದು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಅವರ ರಾಜತಾಂತ್ರಿಕವಾದ ಒಂದು ಏನು ಪಾಸ್ಪೋರ್ಟ್ ಇದೆ ಅದನ್ನು ರದ್ದು ಮಾಡಬೇಕು ಅಂತ ಕೇಳ್ಕೊಳ್ಳುತ್ತೆ. ಈ ಒಂದು ವಿಷಯದಲ್ಲಿ ಕೇಂದ್ರ ಸರ್ಕಾರ ಯಾವ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಅನ್ನೋದನ್ನ ಇನ್ನೂ ಕಾದ್ ನೋಡ್ಬೇಕಾಗಿದೆ. ಆದ್ರೆ ಈ ಮಧ್ಯೆ SIT ಪ್ರಜ್ವಲ್ ರೇವಣ್ಣ ಅವರ ಹಾಸನದ ನಿವಾಸ ಮತ್ತು ಬೆಂಗಳೂರಿನಲ್ಲಿರುವ ರೇವಣ್ಣ ಅವರ ನಿವಾಸ, ಹಲವಾರು ನಿವಾಸಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಏನು ಸಾಕ್ಷಿ ಸಿಗುತ್ತೆ ಅನ್ನೋದನ್ನ ನೋಡಿ ಅವನ ಸಾಕ್ಷಿಯನ್ನ ಕಲೆ ಹಾಕುತ್ತೆ. ಅಲ್ಲಿ ಕೆಲಸದವರು ಏನ್ ಹೇಳ್ತಾರೆ, ಯಾವ್ಯಾವ ಒಂದು ರೀತಿಯ ಹೇಳಿಕೆ ನೀಡ್ತಾರೆ ಅನ್ನೋದನ್ನೆಲ್ಲ ದಾಖಲು ಮಾಡುತ್ತೆ. ಹಾಸನದಲ್ಲಿರೋ ಅವರ ಒಂದು ಸಂಸದ ಕಚೇರಿಯನ್ನ ಬೀಗ ಹಾಕಿ ಲಾಕ್ ಮಾಡುತ್ತೆ. ಹೀಗೆ ಎಲ್ಲಾ ಕಡೆಯಿಂದನೂ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ಸುತ್ತುವರೆದ SIT ಈಗ ಅವ್ರನ್ನ ಯಾವುದೇ ಒಂದು ಕ್ಷಣದಲ್ಲೂ ಬಂಧನ ಮಾಡಬಹುದು ಅನ್ನೋ ಒಂದು ಹುರುಪಿನಲ್ಲಿದೆ ಮತ್ತು ಬಂಧನ ಮಾಡೋ ಒಂದು ಹೆಜ್ಜೆಯನ್ನ ಇಟ್ಟಿದೆ. ಆದ್ರೆ ಈ ಬಂಧನ ಯಾವಾಗ ಆಗುತ್ತೆ, ಯಾವಾಗ HD ರೇವಣ್ಣ ತಾವಾಗೇ ಬರ್ತಾರಾ SIT ಅಧಿಕಾರಿಗಳ ಬಳಿ ಅಥವಾ ಇವರೇ ಹೋಗಿ ಅವರು ಬಂಧನ ಮಾಡ್ಬೇಕಾಗುತ್ತಾ, ಕೋರ್ಟ್ ಏನ್ ಹೇಳುತ್ತೆ, ಪ್ರಜ್ವಲ್ ರೇವಣ್ಣ ಅವ್ರು ಯಾವಾಗ ಭಾರತಕ್ಕೆ ಬರ್ತಾರೆ ಅನ್ನೋದನ್ನ ನಾವು ಅನ್ನೋದ ಉತ್ತರವನ್ನು ತಿಳ್ಕೊಳ್ಬೇಕಾದ್ರೆ ನಾವು ಸ್ವಲ್ಪವಾದ್ರೂ ಕಾಯಲೇಬೇಕಾಗುತ್ತೆ. ಆ ಒಂದು ಉತ್ತರಕ್ಕಾಗಿ ನಾವು ಕಾಯೋಣ. ಅಲ್ಲಿವರೆಗೂ ನಮಸ್ಕಾರ.